On Constitution Day 2025, Karnataka Chief Minister Siddaramaiah issued a strong call to the nation, identify the anti-constitution Manuvadis who oppose equality and justice. Before Dr. B.R. Ambedkar drafted the Indian Constitution, an unwritten Manusmriti shaped society with deeply unequal and discriminatory rules. Siddaramaiah reminded that Ambedkar's constitution ended this injustice and created a framework based on liberty, equality, and fraternity. Speaking at the Constitution Day celebrations in Bangalore, the Chief Minister said that Ambedkar understood the dangers of the caste system better than anyone, which is why he ensured reservation and protections for the oppressed. He emphasized that India's constitution is unique, written after a year-long debate to reflect the diversity of castes and religions found nowhere else in the world. Siddaramaiah also warned that even today, privileged groups resist equality, but true social justice will come only when the oppressed gain economic power. He reaffirmed his government's commitment to eliminating inequality through welfare schemes and the 5 guarantees. In a land filled with inequality, he said, equality does not come easily. Every citizen must understand Ambedkar's final warning to the nation. ಮತ್ತು ನಿಮಗೆಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಸಂವಿಧಾನ ಅಂಗೀಕಾರವಾದಂಥ ದಿನವನ್ನ ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. 1949 26ನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ಅಂಗೀಕಾರ ಮುಂದೆ ಆ ದಿನವನ್ನೇ ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 15ನೇ ತಾರೀಕು. ಸಂವಿಧಾನ ಜಾರಿಯಾದದ್ದು 1950 ಜನವರಿ 26ನೇ ತಾರೀಕು. ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದದ್ದು 1946. ಇದರ ಮೊದಲನೇ ಅಧ್ಯಕ್ಷರಾಗಿದ್ದಂಥವರು ಶಿಲಾ ಅವರು. ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ಇವರ ಅಧ್ಯಕ್ಷರಾದರು. ಸಂವಿಧಾನದ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ನಾನು ಬೆಂಗಳೂರಿಗೆ ಅನಿಶ್ಚಿತವಾಗಿ ಬಂದಿದ್ದೆ, ಭಾಗವಹಿಸಿದೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಆ ಒಂದು ಅಂಶಗಳನ್ನು ಇವತ್ತು ಎಲ್ಲ ಸಮುದಾಯದವರು ಅದನ್ನ ಏನಾದರೂ ಪಾಲಿಸಿದ್ದಾದರೆ ನಾವೆಲ್ಲರೂ ಒಂದಾಗ್ತಕ್ಕಂಥದ್ದು, ಅವೈಕ್ಯತೆಯಿಂದ ಬದಲಾವಣೆ ಆಗ್ತಕ್ಕಂಥ, ಪರಿವರ್ತನೆ ಆಗ್ತಕ್ಕಂಥ ಒಂದು ಸಂವಿಧಾನದ ಒಂದು ಎಲ್ಲರೂ ನಾವು ಏನಾದರೂ ಅಳವಡಿಸ್ಕೊಂಡು ಹೋದರೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಹೋದರೆ ಯಾವ ಸಮಸ್ಯೆ ಇರೋಂಗಿಲ್ಲ, ಯಾವ ಗೊಂದಲ ಇರೋಂಗಿಲ್ಲ, ಯಾವ ಗಲಾಟೆನೂ ಇರೋಂಗಿಲ್ಲ. ಒಂದಾಗ್ತಕ್ಕಂಥ ಒಂದು ನಾವೆಲ್ಲರೂ ಆ ಒಂದು ಮನೋಭಾವನೆಯನ್ನು ನಾವೆಲ್ಲರೂ ಮೂಡಿಸ್ಕೊಳ್ಬೇಕಾಗಿದೆ, ಅದು ರೂಢಿಸ್ಕೊಳ್ಬೇಕಾಗಿದೆ. ಆ ಒಂದು ದಾರಿಯಲ್ಲಿ ನಾವು ಏನಾದರೂ ಹೋದರೆ ನಮ್ಮಲ್ಲಿನೂ, ನಮ್ಮ ರಾಜ್ಯದಲ್ಲಿನೂ, ನಮ್ಮ ದೇಶದಲ್ಲಿನೂ ಈ ಒಂದು ಜಾತೀಯತೆ ವ್ಯವಸ್ಥೆ ದೂರ ಆಗಿ ಸಾಧ್ಯ ಆಗ್ತದೆ. ನಾವೆಲ್ಲ ಒಂದಾಗಬೇಕು. ಬಸವಣ್ಣವ್ರು ಹೇಳಿರೋದು ಅದೇ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗ ಎಂದು ಎನಸಯ್ಯ ಅಂತ ಬಸವಣ್ಣವ್ರು ಏನು ಹೇಳಿದರು. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದವರು ಇನ್ನು ಮೇಲೆತ್ತಕ್ಕಂಥ ಎಲ್ಲರೂ ನಾವು ಒಂದಾಗಿ ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡ್ಕೊಂಡು ಹೋದರೆ ಒಂದು ಜಾತೀಯತೆ ಫಸ್ಟ್ ಹೋಗ್ಬೇಕಾದ್ರೆ ಜಾತೀಯತೆ ಹೋಗ್ಬೇಕು. ಜಾತಿ ಹೋಯ್ತು ಅಂದರೆ ಗಲಾಟೆ. ಎಲ್ಲ ರೋಟಿ ಬೇಟಿ ಸಂಬಂಧ ಬೆಳಿಬೇಕು. ಎಲ್ಲ ರೋಟಿ ಬೇಟಿ ಸಂಬಂಧ ಬೆಳೀತಂದ್ರೆ
ನನ್ನ ಹೆಸರು ಲಯನ್ ಬಾಲಕೃಷ್ಣ ಅಂತೇಳಿ, ದಲಿತ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ. ನಮ್ಮ ಅಂಬೇಡ್ಕರ್ ಭವನ್ ಪಕ್ಕದಲ್ಲಿ ನನ್ನ ಆಫೀಸ್ ಇದೆ ಕೆಣಿಗಂ ರೋಡಲ್ಲಿ. ನನ್ನ ಜೊತೆಗೆ ನಮ್ಮ ಹಿರಿಯ ಹೋರಾಟಗಾರರ ನಮ್ಮ ಮುತ್ತರಾಜಣ್ಣ ಇದ್ದಾರೆ. ಇವತ್ತೇನು ಸರ್ಕಾರದ ವತಿಯಿಂದ ಅಂಬೇಡ್ಕರ್ ಭವನಲ್ಲಿ ಸಂವಿಧಾನ ದಿನಾಚರಣೆ ಅಂದರೆ 76ನೇ ಸಂವಿಧಾನ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಎಲ್ಲ ದಲಿತ ನಾಯಕರನ್ನ ಕರೆದಿದ್ರು. ನಮ್ಮಲ್ಲಿ ಒಂದೇ ಒಂದು ಸರ್ಕಾರಕ್ಕೆ ಈ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಏನ್ ಹೇಳ್ತೀವಿ ಅಂದ್ರೆ, ಸಂವಿಧಾನ ಬರೀ ಅಂಬೇಡ್ಕರ್ ಸಾಹೇಬರು ಬರೀ ದಲಿತರು ಕೊಟ್ಟಿಲ್ಲ, SC ಜನಾಂಗ ಕೊಟ್ಟಿಲ್ಲ. ಸರ್ಕಾರ ಪ್ರತಿಯೊಂದು ಸಂಘಟನೆಗಳನ್ನ, ಕನ್ನಡ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ಎಲ್ಲಾ ಸಂಘಟನೆ, ಎಲ್ಲಾ ಜಾತಿ ಜನಾಂಗ ಕರಿಬೇಕು. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಬರ್ತೀವಿ ಭಾರತದಲ್ಲಿ. ಅದು ಒಂದು ನಮ್ದು ಒಂದು ಡಿಮ್ಯಾಂಡ್ ಇದೆ. ನಾವು ಪದೇ ಪದೇ ಲಾಸ್ಟ್ ಇಯರ್ನು ಹೇಳಿದ್ವಿ, ಎಲ್ಲರೂ ಕರೀರಿ. ಬರೀ ಏನು SC ಮಾತ್ರ ಅಂಬೇಡ್ಕರ್ ಸಾಹೇಬರು ಕೊಟ್ಟವ್ರೆ, ಅವ್ರೇನು ಒಂದ್ ಜಾತಿ ಕಟ್ಟಾಕಿರ್ತೀರಾ? ಇಡೀ ದೇಶಕ್ಕೆ ಕೊಟ್ಟವ್ರೆ. ಪ್ರಪಂಚದಲ್ಲೇ ದ ಬೆಸ್ಟ್ ಪರ್ಸನ್, ನಾಲೆಜಬಲ್ ಪರ್ಸನ್ ಅಂತ ಇಡೀ ವಿಶ್ವನೇ ಹೇಳುತ್ತೆ. ನೆಕ್ಸ್ಟ್ ಟೈಮ್ ಯಾವುದೇ ಸರ್ಕಾರಗಳು ಕರಿವಾಗ ಕರಿಬೇಕು. ಇವತ್ತು ಸಂವಿಧಾನ ದಿನಾಚರಣೆ ಇಡೀ ದೇಶದಲ್ಲಿ ಇರೋರು ಎಲ್ಲ ಆಚರಣೆ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಬರೋದೇ ಸಂವಿಧಾನದ ಅಡಿಯಲ್ಲಿ. ಮನೇಲಿ ನಾವು ಏನೇ ಆಚರಣೆ ಮಾಡಲಿ, ಯಾವುದೇ ಇದ್ದಿದ್ರು ಆಚೆ ಬಂದ್ರೆ ವಿ ಆರ್ ಕಮ್ಮಿಂಗ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಅದಕ್ಕೆ ನಾವು ಏನ್ ಹೇಳ್ತಾರೆ, ಯಾರೋ ಒಬ್ಬ ಆ ಕಾಲದಲ್ಲಿ ನೀವೆಲ್ಲ ಸ್ಕೂಲ್ಗೆ ಹೋಗ್ಬಾರ್ದು, ನೀವೆಲ್ಲ ಗಾಡಿನೇ ಹತ್ತಬಾರ್ದು ಅಂತ ಹೇಳಿದ ಮನುಷ್ಯ ಓದಿದ್ ಎಷ್ಟು ಗೊತ್ತಾ? 36 ಡಿಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ಸಂವಿಧಾನ ದಿನಾಚರಣೆ ಇವತ್ತು ಆಚರಣೆ ಮಾಡ್ತೀವಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಭೀಮಪುತ್ರಿ ರೇವತಿ ರಾಜ್ ಅಂತ, ಭೀಮಪುತ್ರಿ ಬ್ರಿಗೇಡ್ ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ. ಇವತ್ತು 76ನೇ ಸಂವಿಧಾನ ಸಮರ್ಪಣಾ ದಿನ. ಅಂದ್ರೆ ಸಂವಿಧಾನದ ದಿನ ಅಂತ ಏನು ನಾವು ಬಹಳ ಹೆಮ್ಮೆಯಿಂದ ಗೌರವಪೂರ್ವಕವಾಗಿ ಆಚರಣೆ ಮಾಡ್ತಾ ಇದೀವಿ. ಆ ಕಾರ್ಯಕ್ರಮಕ್ಕೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಸೇರಿರುವಂತದ್ದು. ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಹಾಗೂ ಮಾದೇವಪ್ಪ ಸರ್ ಎಲ್ಲರೂ ಬಹಳ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಸಂಘಟಕರಾಗಿ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನಂದ್ರೆ, ಏನು ಇದು ಅಂಬೇಡ್ಕರ್ ಯಾವುದೇ ಸಂವಿಧಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಅಲ್ಲಿ ವೇದಿಕೆ ಮೇಲೆ ಇದ್ದಿದ್ದು ಬರೀ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಜೊತೆಗೆ ಸಮಾಜ ಕಲ್ಯಾಣ ಸಚಿವರು, ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು. ಸೊ ಈ ಸಂವಿಧಾನ ಸಮರ್ಪಣಾ ದಿನ, ಸಂವಿಧಾನ ದಿನಾಚರಣೆ ಇದು ಯಾವುದೇ ಆಗ್ಬೋದು, ಇವೆಲ್ಲ ಒಂದು ನ್ಯಾಷನಲ್ ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಸಂವಿಧಾನ ಇಡೀ ರಾಷ್ಟ್ರೀಯ ಒಂದು ಶಾಸನ ವ್ಯವಸ್ಥೆ. ಇದು ಇಡೀ ಭಾರತದ ಪ್ರಜೆಗೆ ಸೇರಿರುವಂತದ್ದು. ಇದು ಬರೀ ಸಮಾಜ ಕಲ್ಯಾಣ ಇಲಾಖೆಗೆ ಯಾಕೆ ಮಾಡುತ್ತೆ? ಯಾಕೆ ಅಂದ್ರೆ ಸಂವಿಧಾನವನ್ನ ಬರೆದವರು ಬರೀ ಬಾಬಾ ಸಾಹೇಬ್ರು ಆ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ ಇಲ್ಲೇನೆ ಒಂದು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸಂವಿಧಾನ ಸಮರ್ಪಣಾ ದಿನ ಆಗ್ಬೋದು, ಇಲ್ಲ ಸಂವಿಧಾನ ಜಾರಿಗೆ ಬಂದ ದಿನ ಆಗ್ಬಹುದು, ಸಮಸ್ತ ಎಲ್ಲ ಏನು ಇಲಾಖೆಗಳಿದೆ ಎಲ್ಲರೂ ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬ ಇಲಾಖೆಯವರು ಉಪಸ್ಥಿತಿ ಇದ್ದು ಅಲ್ಲಿ ಮಾಡ್ಬೇಕಾಗಿರುವಂತ ಕಾರ್ಯಕ್ರಮ ಇದು. ದಲಿತ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮೀಸಲಾಗಿ ಮಾಡ್ತಾ ಇರೋದು. ಇಲ್ಲ ಕಾನ್ಸ್ಟಿಟ್ಯೂಷನ್ ಇದನ್ನ ಒಂದು ಇದಕ್ಕೆ ಮಾತ್ರ ಮೀಸಲಿಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆಲ್ಲೋ ಒಂದು ನೋವಿರುವಂತದ್ದು, ನೋಡಿದಾಗ ಹಾಗ ಅನ್ಸುವಂಥದ್ದು. ಅದ್ರ ಜೊತೆಗೆ ಇವಾಗ ಏನು ಸರ್ಕಾರ ಬಹಳ ಚೆನ್ನಾಗಿ ಹೋಗ್ತಾ ಇದೆ, ಏನು SCP TSP ಫಂಡ್ಸ್ ಇನ್ ಸ್ವಲ್ಪ ಸಮರ್ಪಕವಾಗಿ ಬಳಕೆ ಆಗ್ಬೇಕು. ಏನ್ ಫಂಡ್ಸ್ ಇದೆ ಟೋಟಲಿ ಎಲ್ಲವೂ ಆ ಸಮುದಾಯದ ಬಳಕೆಗೆ ಆಗ್ಬೇಕು. ಜೊತೆಗೆ ಏನು ಎಲ್ಲ ಇವಾಗ KH ಮುನಿಯಪ್ಪ ಅವ್ರು ಮಾತಾಡಿದ್ರೆ ಬಹಳ ವ್ಯಾಲಿಡ್ ಇತ್ತದು ಆ ಪಾಯಿಂಟ್. ನೀವು ಎಲ್ಲ ಅದನ್ನ ಎಷ್ಟು 48,000 ಕೋಟಿ ಏನಿದೆ ಅದನ್ನ ಡಿವೈಡ್ ಮಾಡಿ ಬೇರೆ ಬೇರೆ ಇಲಾಖೆಗೆ ಹಾಕೋ ಬದಲು ಅದನ್ನ ಸಿಂಗಲ್ ವಿಂಡೋ ಮಾಡಿ ಅರ್ಹ ಫಲಾನುಭವಿಗಳಿಗೆ ನೀವು ಡೈರೆಕ್ಟ್ ಅವರಿಗೆ ಕೊಡ್ಲಿಕ್ಕೆ ಒಂದು ಸಪರೇಟ್ ಒಂದು, ಇವಾಗ ಎಷ್ಟು ನಿಗಮಗಳು ಎಷ್ಟು ಆಯ್ಕೆಗಳು ಮಾಡ್ತಾ ಇದ್ರೆ ಆತರ ಒಂದು ಕಾರ್ಪೊರೇಷನ್ ಮಾಡಿ ಸಿಂಗಲ್ ವಿಂಡೋ ಮಾಡಿ ಯಾವ್ಯಾವ ಕಾಮಗಾರಿಗೆ ಬೇಕು ಅಲ್ಲಿಂದಾನೇ ತಗೊಳ್ಳೋ ಮಾಡಿದ್ರೆ ಮಿಸ್ಯೂಸ್ ಆಗೋ ತಪ್ಪುತ್ತೆ. ಸೊ ಆ ಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಜರುಗಿಸ್ಬೇಕು. ಜೊತೆಗೆ ಇವಾಗ ಏನಿದೆ, ದಲಿತ ಮುಖ್ಯಮಂತ್ರಿಗಳು ಅಂತ ಏನೋ ಒಂದು ಕೂಗ್ ಎದ್ದಿದೆ. ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಸಂವಿಧಾನ ಅಂಗೀಕಾರ ಆದಂತ ದಿನ. ಇವತ್ತು ನವೆಂಬರ್ 20 ಅಂಗೀಕಾರ ಆದಂತ ದಿನ ಆಚರಣೆಯನ್ನು ಇವತ್ತು ಸರ್ಕಾರ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದೆ. ನಾನು ಹೀಗೆ ನಮ್ಮ ಜನಾಂಗದ ಏನೋ ಒಂದು ಮುಂದೆ ಇರುವಂತ ಕಾರ್ಯಕ್ರಮದ ತಯಾರಿ ಮಾಡುವ ದೃಷ್ಟಿಯಲ್ಲಿ ಬಂದಾಗ ನಮ್ಮ ಭವನದ ಹತ್ರ ಪಕ್ಕದಲ್ಲಿ ನಾನು ಈ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ನಾನು ಭಾಗವಹಿಸ್ಬೇಕು ಅಂತ ಅನಿಸ್ತು. ನೋಡೋಣ ಕ್ಯೂರಿಯಸ್ ಆಗಿ ಬಂದೆ. ನೋಡಕ್ ಬಂದ ನಂತರ ನೋಡಕ್ ಕಾಣಿಸಿದಂತಂದ್ರೆ ಬಹುತೇಕ ಯಾವುದೇ ನಮ್ಮ ದಲಿತ ಸಂಘಟನೆ ಆಗಲಿ ಜನಪರ ಹೋರಾಟಗಾರ ಯಾರಿದ್ದಾರೆ ಅವ್ರು ಯಾರು ಒಳಗಡೆ ಕಾಣಿಸ್ಲೇ ಇಲ್ಲ. ವೇದಿಕೆ ಮೇಲೆ ಸರ್ಕಾರ ಕಾರ್ಯಕ್ರಮ
ಸರ್ಕಾರದ ಕಾರ್ಯಕ್ರಮನೋ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋದನ್ನ, ಸರ್ಕಾರದ ಕಾರ್ಯಕ್ರಮಕ್ಕಿಂತ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರು ಮಾತಾಡೋದ್ರಲ್ಲಿ ನನಗೆ ಅನಿಸ್ತು. ಹಾಗಾಗಿ ಅವರು ಬಾಬಾ ಸಾಹೇಬ್ ಅವ್ರಿಗೆ ಮಾತಾಡ್ತಾ ಅವರ ಸಾಧನೆಗಳಾಗಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ನಮ್ಮ ಸಂವಿಧಾನ ಬಗ್ಗೆ ಸಾಕಷ್ಟು ವಿಷಯಗಳು, ಒಳ್ಳೆ ವಿಷಯಗಳನ್ನು ಮಾತಾಡೋರು, ಇಲ್ಲ ಅಂತ. ಆದ್ರೆ ಮಾತಾಡುವಾಗ ಇಲ್ಲಿ ಅವರು ಹೇಳ್ತಾ ಇರುವಂತದ್ದು, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಪಾರ್ಟಿ ಅವ್ರನ್ನ, ಒಂದು ಸಂಘಟನೆಯವ್ರನ್ನ ಟಾರ್ಗೆಟ್ ಮಾಡಿ ಇವರು ಜಾತಿಯ ಸಮಾನತೆಯನ್ನು ನಮ್ಮ ಸಮಾಜದಲ್ಲಿ ತರಲಿಕ್ಕೆ ಬಿಡ್ತಾ ಇಲ್ಲ ಇವರು ಅನ್ನೋದನ್ನ ಬಹಳ ವ್ಯವಸ್ಥಿತವಾಗಿ ಅವರು ಇದನ್ನ ಹೇಳ್ತಾ ಇರುವಂತದ್ದು ಬಹಳ ಬೇಜಾರಾಗ್ತಾ ಇರುವಂತ ಸಂಗತಿ. ಮತ್ತೆ ಇವರು ಇಲ್ಲಿ ಬೇಡದಿರುವಂತ ವಿಷಯಗಳ ಮಾತಾಡ್ತಾ ಇದ್ದಾರೆ. ರಾವ್ ಅವರು ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ರಾವ್ ಅವರೇ ಒಂದು ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಅನ್ನೋದೆಲ್ಲ ಸುಳ್ಳು ಮಾಹಿತಿ, ಅದೆಲ್ಲ ದಾಖಲಾತಿಯಲ್ಲಿ ಇರುವಂತದ್ದಲ್ಲ. ಹಾಗಾಗಿ ಕಂಪ್ಲೀಟ್ ಆಗಿ ಇದೊಂದು ಕಾಂಗ್ರೆಸ್ ಪ್ರೋಗ್ರಾಮ್ ಇದೆ. ಯಾವ್ದು ರೀತಿ ಸಂವಿಧಾನಕ್ಕೆ ಗೌರವ ಕೊಡುವಂತದ್ದಾಗಲಿ, ಸಂವಿಧಾನ ವಿಚಾರಕ್ಕೆ ಎತ್ತಿಡಿಯುವಂತ ಪ್ರೋಗ್ರಾಮ್ ಯಾವ್ದು ಆಗಿಲ್ಲ. ಹಾಗಾಗಿ ಇತರ ಮುಖ್ಯಮಂತ್ರಿ ಸ್ವಲ್ಪ ಅಸಮಾಧಾನ.